ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ರಕ್ಷಾಬಂಧನ ಆಚರಿಸೋದು ನೋಡ್ರಿ. ರಾಖಿ ಕಟ್ತಾ ಇದ್ವಿ ಅಪ್ಪನಿಗೆ ಮತ್ತು ತಮ್ಮನಿಗೆ, ಇಬ್ರಿಗೂ ರಾಖಿ ಕಟ್ಟೋದು. ಅಪ್ಪ ತುಂಬ ಅಂದರೆ ತುಂಬ ಗಮ್ಮತ್ತು ಮಾಡ್ತಾರೆ, ತುಂಬ ಕಾಡಿಸ್ತಾರೆ ನಮಗೆ. ಯಾವಾಗಲೂ ನಗ್ತಾ ನಗ್ತಾ ಇರಬೇಕು, ನಗುವುದೇ ಸ್ವರ್ಗ ಅನ್ನೋದಕ್ಕಾಗಿ ಯಾವಾಗಲೂ ಕಾಡಿಸ್ತಾ ಇರ್ತಾರೆ. ನಮ್ಮ ಹತ್ರ ರೊಕ್ಕ ಇಲ್ಲಿ ನೋಡ್ಬೇ, ರೊಕ್ಕ ಕೇಳಬೇಡ್ಬೇ ಅಂತ ಅನ್ನಕತ್ತಿದ್ರು. ಹಂಗಂದ್ರೆ ನಡೆಯಂಗಿಲ್ಲಪ್ಪ ಅಂತ ನಾವು ಅಂತಿದ್ದೇವೆ. ಯವ್ವ ನಾಳೆಗಲ್ಲಿ ರೊಕ್ಕ ಬಂಗಾರಕ್ಕೆ ನಿಮ್ಮ ಸಲಿಗೆ ಇಡ್ಬೇಕ, 30,000 ರೂಪಾಯಿ ಇಡ್ಬೇಕಲ್ಲಿ ಅಂತಿದ್ರು. ಅದು ಸಪ್ರೇಟು, ಇದು ಹಿಂಗೆ ತಟ್ಟೆಯಲ್ಲಿ ಇಡಲೇಬೇಕು, ಖಾಲಿ ಇಡಂಗಿಲ್ಲ ಅಂತ ನಾವು ಗಮ್ಮತ್ತು ಮಾಡ್ತಾಯಿದ್ವಿ. ಹಿಂಗೆ ನೋಡಿ ನಮ್ಮಪ್ಪ ಯಾವಾಗಲೂ ತಮಾಷೆ ಮಾಡ್ತಾನೆ ಇರ್ತಾರೆ ನಮ್ಮ ಜೊತೆಗೆ. ಸ್ವಲ್ಪ ರೊಕ್ಕ ಬಗ್ಗಿನ ಖಾಲಿ ಆಗ್ತದೆ, ಹೆಂಗೆ ಖಾಲಿ ಆಗ್ತದಪ್ಪ? ಅದು ಖಾಲಿ ಆಗಿ ಮಾತೇ ಇಲ್ಲ. ಓಕೆ ಸ್ನೇಹಿತರೆ, ಈ ಥರ ಇದೆ ನೋಡಿ ರಕ್ಷಾಬಂಧನದ್ದು. ದೊಡ್ಡ ತಮ್ಮ ಮಿಸ್, ಆಮೇಲೆ ಸಂಜು ತಮ್ಮ ಮಿಸ್, ಇಬ್ಬರು ಮಿಸ್ ಆದರೆ ಈ ವರ್ಷ ರಕ್ಷಾಬಂಧನಕ್ಕೆ ತಮ್ಮ ಮತ್ತು ಅಪ್ಪ. ಅಪ್ಪನಿಗೆ ಕಟ್ತೀರ ಅಂತ ಕೆಲವ್ರು ಕೇಳ್ತಾರೆ. ಹೌದು, ನಾವು ಅಪ್ಪನಿಗೆ ಕೂಡ ಚಿಕ್ಕವ್ರು ಇರೋಕ್ಕಾಗಿಂದು ಕಟ್ಕೊತ ಬಂದಿದ್ವಿ ಅಪ್ಪನಿಗೂ ಕೂಡ. ಯಾಕಂದರೆ ಅಪ್ಪನಿಗೆ ಯಾರು ಕಟ್ಟಬೇಕು? ನಾವೇ ಅಲ್ವಾ. ಅತ್ತೆ ದೂರ ಇರ್ತಾಯಿದ್ರು, ಅತ್ತೆ ಅಪ್ಪ ದೂರ ಇರ್ತಾಯಿದ್ರು. ಅವರಿಗೆಲ್ಲ ಕಟ್ಟೇ ಇಲ್ಲ. ನಮ್ಮ ಅತ್ತೆ ಇದೆಲ್ಲ ಗೊತ್ತಿಲ್ಲ ಅವ್ರಿಗೆ, ಕಟ್ಟೋದೂ ಇಲ್ಲ, ಕಟ್ಟಿನೂ ಇಲ್ಲ, ಗೊತ್ತೂ ಇಲ್ಲ. ಹೀಗಾಗಿ ನಾವೇ ಹೆಣ್ಮಕ್ಳದಿವಲ್ಲ, ಹೀಗಾಗಿ ಮಕ್ಕಳನ್ನೇ ಆ ಸಂಪ್ರದಾಯನ ಮುಂದುವರ್ಸ್ಕೊತ ಹೊಂಟಿದ್ದೀವಿ. ಹಾಗಾಗಿ ಈಗ ನೋಡ್ರಿ, ಅಪ್ಪ ನಾಳೆ ನಮಗೆ ಗೋಲ್ಡ್ ಕೊಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಿದ್ವಿ ಅಪ್ಪನಿಗೆ ಕೂಡ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಏನಿಲ್ಲ, ಇಯರಿಂಗ್ಸ್ ಅಂದರೆ ಕಿವಿ ಓಲೆಗಳನ್ನು ಕೊಡಿಸೋದಕ್ಕೆ. ನಾನು ಹೇಳಿದೆ ಅಪ್ಪ ನನಗೆ ಈ ಥರ ಬೇಕು ಅಂತೇಳಿ. ಯಾಕಾಗಲ್ದಕ್ಕ ಕೊಡಿಸ್ತೇನೆ ಬೇ ಅಂತಂದರು. ನಾಳೆ ಗೋಲ್ಡ್ ಕರ್ಕೊಂಡು ಹೋಗ್ತಾರೆ. ಅಪ್ಪ 200 ರೂಪಾಯಿ ಅಷ್ಟೇ ಇಟ್ಟರು. ನಾಳೆ 30,000 ರೂಪಾಯಿ ಖರ್ಚಾಯ್ತು ಬೇ ಅಂತ ಅಂದ್ಬಿಟ್ರು. ಹಾಗಾಗಿ ತಮ್ಮ ಇಬ್ಬರು ಕೂಡಿ 500 ರೂಪಾಯಿ ಇಟ್ಟ. ಸಾಕು ಸ್ನೇಹಿತರೆ, ಎಷ್ಟಾದ್ರೂ ಆಸೆ ಪಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದಕ್ಕೂ ತವ್ರ ಮನೆಯಿಂದ ನಾವು ತೊಗೊಂಡು ಹೋಗ್ತೀವಿ, ತೊಗೊಂಬರ್ತೀವಿ, ಏನಿದೆ ಇಲ್ಲ. ಒಟ್ಟಿನಲ್ಲಿ ಖುಷಿಯಿಂದ ಇದೇ ಥರ ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಂತಿಲ್ಲ. ನಾವು ಏನಾದರೂ ಕೇಳಿದ್ರೆ ಇಲ್ಲ ಅನ್ನಂಗಿಲ್ಲ, ಆಗಿಂದಾಗಲೇ ಕೊಡಿಸಿಬಿಡ್ತಾರೆ. ಅದು ಒಂದು ನನ್ನ ಪುಣ್ಯ ಅಂತ ಹೇಳ್ತೀನಿ. ನಾ ದೇವ್ರ ಬಳಿ ಪಡ್ಕೊಂಬಂದಿರೋ ವರ ಅಂತ ಹೇಳ್ತೀನಿ. ತವ್ರ ಮನೆ ಒಂದು ಒಳ್ಳೇದಿರಲಿ, ಚೆಂದಾಗಿರಲಿ ಅಂತೇಳಿ ಪಡ್ಕೊಂಬಂದಂಗೆ ಐತೆ ಅದು ನನಗೆ. ಹೀಗಾಗಿ ನೋಡಿರಿ, ತಮ್ಮನಿಗೆ
ಕಾಲು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಗಮ್ಮತ್ತು ಮಾಡಕತ್ತೀವಿ. ಅಪ್ಪ ಇದ್ರೆ ವಿಡಿಯೋ ಮಾಡ್ತಿದ್ರೆ ಕೊಡ್ರಿ ಹಾಗೆಲ್ಲ ಇದು ಮಾಡ್ಬೇಡಿ ಕೊಡ್ರಿ ಅಂತೇಕೆ ಕಾಡಿಸ್ಬೇಡ್ರಿ ಕೊಡ್ರಿ ಅಂತೇಕೆ ಅಂತಿದ್ದ. ಅದಕ್ಕೆ ಏನಿಲ್ಲ ಬರೀ ಹಿಂಗೆ ಕೈ ಮುಟ್ಸಾ ಮಾಡ್ತಾನೆ ಯಾವುದೊಂದಕ್ಕಾದ್ರೂ ಅವ ಕಾಲಿಗೆ ಹೊಟ್ಟೆ ಬೀಳೋದಿಲ್ಲ ಕೊಡೋದಿಲ್ಲ ಕಾಲು ಅಂತೇಕೆ ಅಂದ್ರೆ ಇಲ್ಲ ಕೊಡ್ರಿ ಹಂಗೆ ಕಾಡಿಸ್ಬೇಡ್ರಿ ಅಂತೇಕೆ ಅಂತ ಇದ್ವಿ. ಲಗ್ನ ಅಲ್ಲಿ ಅಂತೇಳಿ ಬಿಡುವೆ ಹಾಂ